ಚಂದ್ರಶೇಖರ್ ಅವರೇ, ಏನು ಮಂಡ್ಯದಲ್ಲಂತೂ ಕಳೆದ ಬಾರಿ ಇದ್ದಂಥ ಜಿದ್ದಾಜಿದ್ದಿ ಈಗ ಫುಲ್ ಸಾಫ್ಟ್ ಕಾರ್ನರಿಗೆ ತಂದುಬಿಟ್ಟಿದ್ದೀರಾ? ಅಲ್ಲ, ಏನಂತ ಮ್ಯಾಚ್ ಫಿಕ್ಸಿಂಗ್ ಆಯಿತು ಸುಮಲತಾ ಅವ್ರ ಜೊತೆಗೆ? ಮ್ಯಾಚ್ ಫಿಕ್ಸಿಂಗ್ ಎಂಥದ್ದು ಸರ್? ಓಪನ್ ಆಗಿ NDAಗೆ ಹಲವಾರು ತಿಂಗಳ ಕೆಳಗಡೆಗೇನೆ JDS ಜಾಯಿನ್ ಆಗಿತ್ತು. ಯಾವತ್ತೇನೇ ಗೌರವಪೂರ್ವಕವಾಗಿ ಎರಡು ಪಕ್ಷಗಳ ನಡುವೆ ಒಮ್ಮತಾಗಿತ್ತು. ಯಾವ ರೀತಿಯಲ್ಲಿ ಸುಮಾರು 40 ಪ್ರಾದೇಶಿಕ ಪಕ್ಷಗಳಿಗೆ ಬಿಜೆಪಿ ಇಡೀ ದೇಶದಲ್ಲಿ ಗೌರವ ಮತ್ತು ಮನ್ನಣೆ ಕೊಡ್ತಾ ಇದೆ. ಅದೇ ರೀತಿ ಗೌರವ ಮತ್ತು ಮನ್ನಣೆಯನ್ನು JDSಗೂ ಕೂಡ ಕೊಟ್ಟಿದೆ. ಅದೇ ಇದನ್ನ ಗೌರವ ಮತ್ತು ಮನ್ನಣೆ ದೇವೇಗೌಡರಿಗೂ ಕೊಟ್ಟಿದೆ, ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದೆ. ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಕೊಡೋದ್ರ ಬಗ್ಗೆ ಮಾತುಕತೆ ಆಯಿತು ಸರ್. ನಾನು ಹೇಳಿದ್ನಲ್ಲ, ಊಹಾಪೋಹದ ಪ್ರಶ್ನೆಗಳಿಗೆ ಇವಾಗ ಸದ್ಯಕ್ಕೆ ಇದು ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದ್ರೆ NDAನಲ್ಲಿ ಏನು ಗೌರವ ಕೊಡಬೇಕಾಗಿತ್ತು, ಮನ್ನಣೆ ಕೊಡಬೇಕಾಗಿತ್ತು, ಕೊಟ್ಟಾಗಿದೆ. ಆವಾಗಲೂ ನಾವು ಅದನ್ನೇ ಹೇಳ್ತಾ ಇದ್ವಿ. NDA 28 ಸೀಟಿಂದ ನಿಲ್ತದೆ. ಅದರಲ್ಲಿ BJP ಎಷ್ಟಿಗೆ ನಿಲ್ಲುತ್ತೆ ಅಥವಾ JDS ನಿಲ್ತಕ್ಕಂಥ ಅವ್ರವ್ರು ಕೂತ್ಕೊಂಡು ಮಾತಾಡ್ತಾರೆ ಅಂತೇಳಿ ಮಾತಾಡಾಗಿದೆ. ಸ್ಪಷ್ಟವಾಗಿ ನಾವೇನು ಹೇಳಿದ್ವಿ, ಅವರಿಗೆ ಬಿಟ್ಕೊಟ್ಟಂತಹ ಸ್ಥಳಗಳಲ್ಲಿ ಅದು ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೋಲಾರ ಆಗಿರ್ಬೋದು, BJP ಕಡೆಯಿಂದ ಪರಿಪೂರ್ಣವಾದ ಬೆಂಬಲ ಸಿಗುತ್ತೆ ಅಂತೇಳಿ ಸೋಮಲತಾ ಅವರ ವಿಚಾರದಲ್ಲೂ ಕೂಡ, ಸುಮಲತಾ ಅವರು ಇವತ್ತೂ ಕೂಡ ಏನು BJPಗಿನ್ನೂ ಮೆಂಬರ್ ಆಗಿಲ್ಲ, ಅವ್ರು ಆಗಬೇಕಷ್ಟೇನೆ, ಅವ್ರು ಈಗಲೂ ಇಂಡಿಪೆಂಡೆಂಟೇನೆ. ಆದರೆ ಅವರ ವಿಚಾರದಲ್ಲೂ ಕೂಡ ನಮಗೆ ಭಾಳ ಸ್ಪಷ್ಟತೆ ಇತ್ತು. ಮೇಲಿರ್ತಕ್ಕಂತಹ ಲೀಡರ್ಸು ಅವರನ್ನು ಒಳ್ಳೆ ಕಾನ್ಫಿಡೆನ್ಸಲ್ಲಿ ತಗೊಂಡು ಅವರು ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾಡ್ತಾರೆ ಅಂತೇಳಿ ನಾವು ಯಾವ ರೀತಿಯಲ್ಲಿ ಅಂದ್ಕೊಂಡಿದ್ವಿ, ಅದೇ ರೀತಿಯಲ್ಲೇ ಅದು ಸಂಧಾನ ಸೂತ್ರ ಮುಗಿದಿದೆ. ನಾನು ಒಂದೇ ಒಂದು ನಿಮಿಷ ಈ ವಿಷಯ ಸಂಧಾನ ಸೂತ್ರ ಈ ವಿಷಯ ಬಿಟ್ಬಿಟ್ಟು ಸಂಧಾನ ಆಗಕ್ಕೆ ಏನಾದರೂ ಒಂದು ಇರಬೇಕಲ್ವ? ಅಲ್ಲ ಸರ್, ಹೇಳಿದ್ನಲ್ಲ, ಸಂಧಾನ ಆಗ್ಬೇಕಾದ್ರೆ ಏನು ಅಂತ ಹೇಳಿದ್ರೆ ನಾವು ಆಗಲೇ ಹೇಳಿದ್ವಿ 28 ಕ್ಷೇತ್ರಗಳಲ್ಲಿ ಅವ್ರಿಗೂ ಕೊಡ್ತಕ್ಕಂಥ ಕ್ಷೇತ್ರಗಳಲ್ಲಿ ನಾವು ವಿಚಾರದಲ್ಲಿ 28 ಹೇಳ್ತಾ ಇಲ್ಲ. ಸುಮಲತಾ ಅವ್ರಿಗೆ ಒಂದು ಯಾವುದೋ ಪೊಸಿಷನ್ ಏನೋ ಮಾತಾಡಿರ್ತೀರಾ, ಏನೋ ಒಂದು ಅಡ್ಜಸ್ಟ್ಮೆಂಟ್ ಆಗಿರುತ್ತೆ, ಅದಕ್ಕೆ ಅವ್ರು ಸಂಧಾನಕ್ಕೆ ಒಪ್ಕೊಂಡಿರ್ತಾರೆ. ನಾನು ಯಾಕೆ ಸುಮಲತಾ ವಿಚಾರದಲ್ಲಿ ಸಂಧಾನ ಅಂತಕ್ಕಂಥ ಪದ ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಅವ್ರು ಇನ್ನೂ BJP ಮೆಂಬರ್ ಆಗಿಲ್ಲ. BJP ಮೆಂಬರ್ ಆಗಿದೆ ಬೇರೆ ಒಂದಿರ್ತಕ್ಕಂಥದ್ದು. ಮತ್ತೆ ನಮಗಂತೂ ನಾವು ಡಿಬೇಟ್ಗಳಲ್ಲೂ ಬಂದದನ್ನೇ ಹೇಳ್ತಾ ಇದ್ವಿ, ಯಾವುದೇ ತೊಂದರೆ ಆಗದೆ ತುಂಬಾ ಸುಸೂತ್ರವಾಗಿದೆ ಅಂತೇಳಿ ತುಂಬಾ ಗೌರವಯುತವಾಗಿ ಸುಮಲತಾ ಅವರು ಅದನ್ನು ನಡ್ಕೊಂಡಿದ್ದಾರೆ. ನಿಕೇತ್ ಅವರೇ, ಮಂಡ್ಯದ ವಿಚಾರಕ್ಕೆ ಬರೋದಾದ್ರೆ ನಿಮ್ಗಿದ್ದಿದ್ದು ಅದೇ, ಸುಮಲತಾ ಅವ್ರ ಬೆಂಬಲ ಕೊಡಬಹುದೇನೋ ಅಂತ ಆಸೆ ಇಟ್ಕೊಂಡಿದ್ರು. ಕಾರಣ ಸಿದ್ದರಾಮಯ್ಯನವರೇ ಓಪನ್ ಆಗಿ ಮಾತನಾಡಿದ್ರು ಒಂದ್ ಕಡೆಗೆ, ನಾವು ಅವ್ರಿಗೆ ಕಳೆದ ಬಾರಿ ಗೆಲ್ಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ವೋಟ್ ಹಾಕ್ಸಿದ್ವಿ ಅಂತ ಹೇಳಿ. ಈಗ ದೊಡ್ಡ ಡ್ಯಾಮೇಜ್ ಆಯ್ತಾ? ಏನ್ ಡ್ಯಾಮೇಜ್ ಇಲ್ಲ ಸರ್. ನಂಬಿಕೆ ದ್ರೋಹ ಆಯ್ತಾ? ಇಲ್ಲ ಹಾಗೇನಿಲ್ಲ ಸರ್. ಒಂದು ಕನಕದಾಸರದ ಒಂದು ಕೀರ್ತನೆ ಇದೆ ಸರ್, ಅದರೊಳಗಡೆ ಅವ್ರು ಬಹಳ ಚೆನ್ನಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಕಟ್ಟಾಳು ಆದರೂ ಇಲ್ಲ, ಕಡು ಜಾಣನಾದರೂ ಇಲ್ಲ, ಕಷ್ಟಪಟ್ಟರೂ ಇಲ್ಲ, ಕಳವಳಿಸಿದರೂ ಇಲ್ಲ, ಸೃಷ್ಟೀಶಕ್ಕಾಗಿ ನೆಲೆಯಾದಿ ಕೇಶವರಾಯ, ನೀನು ಕೊಟ್ಟವರಿಗುಂಟು ಕೊಡದವರಿಗಿಲ್ಲ ಅಂತ. ಸೊ ಕಳೆದ ಬಾರಿ ಟಿಕೆಟ್ ಸಿಗದೇ ಇದ್ರೂ ಕೂಡ ಸುಮಲತಾ ಅವರು ಕಟ್ಟಾಳುವಾಗಿ, ಕಡುಜಾಣಿಯಾಗಿ, ಬಹಳ ಕಷ್ಟಪಟ್ಟು ಕಳವಳಿಸಿ ಹೋರಾಟವನ್ನು ಕಟ್ಟಿ ಆಕೆ ಗೆದ್ಕೊಂಡು ಬಂದರು. ಇವತ್ತು ಒಂದು ರೀತಿ ಶಸ್ತ್ರತ್ಯಾಗದ ಹಂತದ ಮೂಡಿಗೆ ಬಂದಿದ್ದಾರೆ. ಇದೆಲ್ಲವೂ ಕೂಡ ಅವರ ವೈಯಕ್ತಿಕ ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ಇದರ ಬಗ್ಗೆ ನಾವು ಎದುರಾಳಿ ಪಕ್ಷವಾಗಿ ನಿಂತ್ಕೊಂಡು ನಾವು ಕಾಮೆಂಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಆದ್ರೆ ಅಂತ ಯಾಕೆ ಅನ್ಕೊಳ್ಬಾರ್ದು? ಅಲ್ಲಲ್ಲ, ಜಾಣ ನಡೆ ಅಂತ ಏನಿಲ್ಲ ಸರ್, ತ್ಯಾಗ ಅಂತ ಯಾಕೆ ಅನ್ಬೇಕು? ಜಾಣ ನಡೆ ಇರ್ಬೋದು. ಹಾಗಲ್ಲ. ಈಗ ಏನ್ ಮಾಡ್ತಾರೆ ಇವರು, ಕರ್ಕೊಂಡು ಇವ್ರನ್ನ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ, BJP ಒಳಗಡೆ ಈಗ ಆಕೆಗೊಂದು ಧ್ವನಿ ಇತ್ತು, ಒಂದು ಶೂನ್ಯದಿಂದ ಒಂದು ದೊಡ್ಡ ಶಕ್ತಿಯನ್ನು ಸೃಷ್ಟಿ ಮಾಡುವಂತ ಒಂದು ಸಾಮರ್ಥ್ಯವನ್ನು ಅವರು ಪ್ರದರ್ಶಿಸಿದ್ರು. ಬಹುಶಃ ಗಂಗಾಧರ ಮೂರ್ತಿ ಸರಿ ಒಪ್ಪದೇ ಇರ್ಬೋದು, ಅಥವಾ ಹಲವಾರು ಶಕ್ತಿಗಳು ಅವ್ರ ಜೊತೆ ಕೈ ಜೋಡಿಸಿದೆ ಅಂತ ಅವರು ನನ್ನ ಮೇಲೆ ಟೀಕೆ ಮಾಡಲೂಬಹುದು. ಆದರೆ ಇದೆಲ್ಲದರ ನಡುವೆ ಕೂಡ ಗೆಲುವು ಅಷ್ಟೇ ಅಲ್ವಾ ಸರ್? ವಿಕ್ಟ್ರಿ ಇದೇನೋ ಹ್ಯಾಸ್ ಮೆನಿ ಫಾದರ್ಸ್ ಆ್ಯಂಡ್ ಫೇಲ್ಯೂರ್ಸ್ ಇನ್ ಆರ್ಫನ್ ಅನ್ನೋ ಥರ. ಅವತ್ತು ಇಟ್ ವಾಸ್ ಅ ವಿಕ್ಟ್ರಿ ಫಾರ್ ಹರ್, ಟುಡೇ ಇಟ್ಸ್ ಅ ಫೇಲ್ಯೂರ್. 10 ಸೆಕೆಂಡ್ಸ್ ಸರ್. ಏನಂತ ಹೇಳಿದ್ರೆ, ಒಂದೇ ನಿಮಿಷ ಸರ್. ಯಾವುದು ಅಂತ ಹೇಳಿದ್ರೆ, ಮೈತ್ರಿ ಧರ್ಮಕ್ಕೆ ಗೌರವ ಕೊಟ್ಕೊಂಡು ಅದನ್ನ ಬಿಟ್ಕೊಡ್ತಕ್ಕಂಥದ್ದು ಅದು ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ ಗೌರವ. ಶಸ್ತ್ರತ್ಯಾಗ ಅಂದ್ರೆ ಯಾವ್ದು ಗೊತ್ತಾ? 70 ವರ್ಷದಿಂದ ಆಳ್ಕೊಂಡ್ಬಂದಿರೋ ರಾಯ್ಬರೇಲಿನ ಬಿಟ್ಬಿಡು ಓಡಾಕ್ತಾರಲ್ಲ ಸೋನಿಯಾ ಗಾಂಧಿ, ಅದು ಶಸ್ತ್ರತ್ಯಾಗ. 70 ವರ್ಷದಿಂದ ಅವ್ರ ಫ್ಯಾಮಿಲಿ ಇರ್ತಲ್ಲ, ಅಮೇತಿನ ಬಿಟ್ಬಿಡು ಇನ್ನೊಂದ್ ಕಡೆ ಓಡಾಕ್ತಾರಲ್ಲ, ಇದು ಶಸ್ತ್ರತ್ಯಾಗ. ನಿಂತ್ರೆ ಸೋತೋಗ್ತೀವಿ ಅಂತೇಳಿ ಟಿಕೆಟ್ ಬೇಡ ಅಂತ ಓಡಾಕ್ತಾರಲ್ಲ, ಇದು ಶಸ್ತ್ರತ್ಯಾಗ. ಮಂಡ್ಯದಿಂದ ಇದಕ್ಕೆ ಹೋಗ್ತೀರಿ ಸೋನಿಯಾ ಗಾಂಧಿ ಹತ್ರಕ್ಕೆ ನೀವು ಈಗ ಮಂಡ್ಯದ ಸಬ್ಜೆಕ್ಟು. ಮೊನ್ನೆ ನಿಕೇತ್ ರಾಜ್ ಅವರು ಬಹಳ ಸುಮಲತಾ ಬಗ್ಗೆ ಕಾಮೆಂಟ್ ಮಾಡಿದ್ರು. ಅವತ್ತಿನ 2019ರಲ್ಲಿ ಸುಮಲತಾ ಅವ್ರ ಶಕ್ತಿ ಇತ್ತೋ ಅಥವಾ ಇನ್ನೊಬ್ಬರು ಅಂಬರೀಷ್ ಶಕ್ತಿ ಇತ್ತೋ ಗೊತ್ತಿಲ್ಲ. ಆದರೆ ಮೈತ್ರಿ ಧರ್ಮದಲ್ಲಿದ್ದಂಥ ಕಾಂಗ್ರೆಸ್ಸಿನ ಕೆಲವು ಅವತ್ತಿನ ಮಹಾರಾಜರ ಮೈಸೂರು ಸಂಸ್ಥಾನದಲ್ಲಿ ಮೀರ್ ಸಾಧಿಕಗಳಿದ್ರಲ್ಲ, ಆ ರೀತಿ ಮೈತ್ರಿ ಪಕ್ಷದಲ್ಲಿದ್ದರು.
ಆ ನಾಯಕ ಒಂದೇ ನಿಮಿಷ ಇಲ್ಲ, ಒಂದೇ ನಿಮಿಷ ಅಣ್ಣ, ಇದೊಂದು ನಿಮಿಷ. ಒಂದೇ ನಿಮಿಷ ಆಮೇಲೆ ಅವ್ರನ್ನ ನಾನು ಸದಾ ಕಂಪ್ಲೀಟ್ ಕೂಡ ಮಾಡ್ಬಿಡ್ತೀನಿ. ಮುಗಿಸ್ಬಿಡ್ತಾರೆ. ಟೈಮ್ ಇಲ್ಲ, ಕಂಪ್ಲೀಟ್ ಅಣ್ಣ, ಇಲ್ಲ, ಮಾಡ್ಬಿಡ್ತೀನಿ. ಅವ್ರು ಕಂಪ್ಲೀಟ್ ಮುಗಿಸ್ಬಿಡ್ತಾರೆ. ಮಾಡ್ಬಿಡ್ತೀನಿ. ನಾನು ಕಂಪ್ಲೀಟ್ ಮಾಡಕ್ಕೆ ಬಿಡ್ತಲ್ಲ. ಮೊನ್ನೆ ತಾನೇ ನಾನು complete ದೇವೇಗೌಡರು, ಮಾಡ್ತಲ್ಲ. ಅಲ್ಲ, ಕುಮಾರಸ್ವಾಮಿ ನಾನು ಅವರು ಒಂದೇ ನಿಮಿಷ ನಿನ್ನೆ complete- ಪಕ್ಷದ ಸಭೆಯಲ್ಲಿ complete ಮಾಡಕ್ ಬಿಡಿ. 2 ಸೀಟ್ ತಗೊಳಕ್ಕೆ ಒಂದ್ ನಾವು ಇವ್ರ ನಿಮಿಷ. ಹತ್ರ ಮೈತ್ರಿ ಮಾಡ್ಕೋಬೇಕಂತ ಒಂದ್ ನಿಮಿಷ. ಗೋಳಾಡ್ತಾ ಇದ್ರು. ಆಮೇಲೆ ಮಾತಾಡೋಣ. ಈ ಗೋಳಾಡ್ತಾ- ಮಂಡ್ಯಕ್ಕೆ ಬಂದ್ಬಿಡೋಣ. ಅದ್ಯಾಕೆ? ಮಂಡ್ಯಕ್ಕೆ ನಿಮ್ಮ ವಿಷಯ ಬಂದ್ಬಿಡೋಣ. ಬಂದಿದ ತಕ್ಷಣ ಆಮೇಲೆ ಇದು ಮಂಡ್ಯ ಮಾತಾಡ್ತೀರಿ? ಮಂಡ್ಯ ವಿಷಯ ಇದು. ಮಂಡ್ಯ ಇಲ್ಲ, ಇಲ್ಲ, ಕೇಳಿದ್ದಾರೆ, ಇಲ್ಲ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನೀವು ಮೈತ್ರಿ ಮಾಡ್ಕೋಬೇಕಿಂತ 2 ಸೀಟ್ ಒಂದೇ ನಿಮಿಷ. ಇವತ್ತವರೆಗೂ ಹೇಳ್ತೀನಿ, ನೀವು ಜೆಡಿಎಸ್ ಕಾರ್ಯಕರ್ತರು ನಮ್ಮ ತುಮಕೂರು ಒಳಗಡೆ ಉತ್ಸಾಹಯುತವಾಗಿ ಪ್ರಚಾರದಲ್ಲಿ ಭಾಗವಹಿಸ್ತಾ ಇಲ್ಲಪ್ಪ. ಸರಿಯಲ್ಲ. ಒಂದ್ second, ನನ್ನ ಸಮಯ ಅಂತ ತಗೊಂಡ್ರೆ ಸರಿಯಲ್ಲ. ಅವತ್ತು ಮೈತ್ರಿ ಧರ್ಮದ ಪಾಲನೆ ಮಾಡ್ದಲೆ ಒಳಗಿದ್ದುಕೊಂಡು ಎಂಥ ಪರಿಸ್ಥಿತಿ ಕಾಂಗ್ರೆಸ್ ನಾಯಕರಿಗೆ ಇವತ್ತು ಅವತ್ತು ಅಂದ್ರೆ ಸಿದ್ದರಾಮಯ್ಯನವರು ಮಂಡ್ಯದಲ್ಲಿ ಬಂದು ನಾವೇ ಗೆಲ್ಸಿದ್ದೋ ಎಂಬನ್ನ ಅಂತ ಹೇಳ್ತಾರೆ. ಆದರೆ ಗೆಲ್ಲಿಸಿದಂಥ ಪುಣ್ಯಾತ್ಮರು ಚಲರಾಯಸ್ವಾಮಿ ಅವರೆಲ್ಲರೂ ಒಳಗೆ ರಾಜಕೀಯ ಮಾಡಿದವರು ಇವತ್ತಿನವರೆಗೂ ಹೇಳ್ಕೊಳಕ್ಕಾಯ್ತಲ್ಲ ನಾನು ಗೆಲ್ಲಿಸ್ದೆ ಅಂತ. ಆಕೆನೂ ಕೂಡ ಕಾಂಗ್ರೆಸ್ಸು BJP ಎಲ್ಲರೂ ನನ್ನ ಸೇರಿ ಗೆಲ್ಸಿದ್ರು. ಆದರೆ ಕ್ಲೋಸ್ ಡೋರ್ ಅಲ್ಲಿ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಏಟ್ರಿಯಾ ಹೋಟ್ಲಲ್ಲಿ ಗುಪ್ತ ಸಭೆಗಳು ಮಾಡ್ಕೊಂಡು ನಾವೇ ಗೆಲ್ಸಿದ್ದು. ಆಯ್ತು. ಬಟ್ ನಿಮ್ಮ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಒಂದ್ ನಿಮಿಷ. ಸೋಲ್ಸಿದ್ದು ಯಾರು ನಿಮ್ಮ ಹೇಳಿ ಸರ್? ನಾಯಕರುಗಳು ರೇವಣ್ಣ ಅವರಿಂದ ಹಿಡಿದು JDS ನಲ್ಲಿರುವಂತ ನಾಯಕರುಗಳು ಏನೆಲ್ಲ ಸುಮಲತಾ ಅವ್ರ ಬಗ್ಗೆ ಮಾತನಾಡಿದ್ರಿ. ಇವತ್ತು ಅದೆಲ್ಲವೂ ಕೂಡ ಮಾಫಿಯಾಗಿ ಹೇಗೆ ಒಂದ್ ನಿಮಿಷ ಜಾಯಿಂಟ್ ನಾನು ಕೇಳಿ, ಒಂದು ಇಂಡಿಪೆಂಡೆಂಟ್ ಆಗಿ ಬಂದಂತ ಒಬ್ಬ ಸುಮಲತಾ ಅವ್ರನ್ನ ಹೆಂಗ್ ಗೆಲ್ಲಕ್ ಸಾಧ್ಯ? ಜೊತೆಲಿದ್ದ ನಮ್ಮ ಓಟ್ ಒಂದೇ ಒಂದು ಓಟು ಕಮ್ಮಿ ಆಗಿಲ್ಲ. ಕಳೆದ ಬಾರಿಗೆ ಪ್ರತಿ ಸಲ ಬರ್ತಾ ಇದ್ದಕ್ಕಿಂತ 25,000 ಜಾಸ್ತಿನೇ ಬಂತು ನಮಗೆ. ಆದರೆ ನಿಮ್ಮ ಕಾಂಗ್ರೆಸ್ ಓಟು, ನಿಮ್ಮ ಜೊತೆಲಿದ್ದ ಓಟು ಎಲ್ಲೋ ಹೋಯ್ತು ಲಾಸ್ಟ್ ಟೈಮ್. ಅದಕ್ಕೆ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಕಾಡಿ ಬೇಡದ್ರೂ ಕೂಡ ಇವತ್ತು BJPಗೆ ಸಪೋರ್ಟ್ ಅಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ಸುಮಲತಾ ಇಲ್ಲ. ಅಲ್ಲ, ಅವರೇ ಹೇಳಿದಾರಲ್ಲ, ಕಾಂಗ್ರೆಸ್ ಇನ್ನೂ ಒಂದು ಹೆಜ್ಜೆ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅವ್ರು ಕಾಂಗ್ರೆಸ್ ಅಲ್ಲಿ ಪ್ರಯತ್ನ ಮಾಡಿದ್ ನಿಜ, ಟಿಕೆಟ್ಗೆ ಅದೆಲ್ಲ ಆಗಿದೆ ಅಂತ ಹೇಳಿ ಚರ್ಚೆ ಪ್ರಯತ್ನ ಮಾಡಿದ್ ನಿಜ. ಇವ್ರು ಯಾರು ಟಿಕೆಟ್ ಕೊಡಲ್ಲ ಅಂದಿದ್ದಕ್ಕೇನೆ ಅವರು ಆ ನಿರ್ಧಾರಕ್ಕೆ ಬಂದ್ರು. ಇನ್ನೊಂದು, ಈ ಮಂಡ್ಯ ವಿಚಾರದಲ್ಲಿ ಮೊನ್ನೆ ನಡೆದಂತ ಒಂದು ದೊಡ್ಡ ಡೆವಲಪ್ಮೆಂಟ್ ಹೇಳಲೇಬೇಕು ನಾನು. ಓಕೆ, ಇಲ್ಲಿ ನಿಖೇತ್ ರಾಜ್ ಅವ್ರು ಕುತ್ಕೊಂತಾರೆ, ಕೋಮುವಾದಿಗಳಿಂದ ದೂರ ಇರಬೇಕು ನಾವು ಅಂತಾರೆ. ಸಿದ್ದರಾಮಯ್ಯನವರು ಕೋಮುವಾದಿಗಳಿಂದ ದೂರ ಇರಬೇಕು, BJPಯಿಂದ ದೂರ ಇರಬೇಕು ಅಂತಾರೆ. ನಿನ್ನೆ ಮಂಡ್ಯದ ಎಲ್ಲ ನಾಯಕರು ಚಲರಾಯಸ್ವಾಮಿಯಿಂದ ಹಿಡಿದು ಕ್ಯಾಂಡಿಡೇಟ್ ಹಿಡಿದು SM ಕೃಷ್ಣ ಅವ್ರ ಮನೆಗೆ ಹೋಗಿದ್ದಾರೆ. SM ಕೃಷ್ಣ ಅವ್ರು ಯಾವ ಪಾರ್ಟಿಲಿದ್ದಾರೆ ಸ್ವಲ್ಪ ದಯವಿಟ್ಟು ಹೇಳ್ಬೇಕಲ್ಲ. ಅವ್ರು ಭೀಷ್ಮ ಸರ್ ಈಗ. ಅಲ್ಲ, ಯಾವ ಪಾರ್ಟಿಲಿದ್ದಾರೆ ಅವರು? ಅಲ್ಲ, ಅವರು ಭೀಷ್ಮ. ದೇವೇಗೌಡರು ಅವ್ರಿಗಿಂತ ಭೀಷ್ಮ. ಅವರಿಗೆ ದೇವೇಗೌಡರು ಅವ್ರಿಗಿಂತ ಭೀಷ್ಮ. ಅವರನ್ನ ಶರಚ್ಛೆಯಲ್ಲಿ ಮಲಗಿಸ್ಬಿಟ್ಟಿದ್ದಾರೆ ದೇವೇಗೌಡರು ಅವ್ರಿಗಿಂತ ಭೀಷ್ಮ. ಅಲ್ಲ, ಅವರು ಶರಚ್ಛೆಯಲ್ಲಿ ಮಲಗಿಸ್ಬಿಟ್ಟಿದ್ದಾರೆ BJP ಅವರು. ಅಲ್ಲ, ಒಂದ್ ನಿಮಿಷ ಕೇಳಿ, ಎಷ್ಟು ದ್ವಂದ್ವ ಅಂದ್ರೆ ಇವರು, ಎಷ್ಟು ದ್ವಂದ್ವ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಮೈಸೂರಲ್ಲೇ ಇದ್ದಾರೆ, ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಲ್ಲ, ಇಲ್ಲಿ SM ಕೃಷ್ಣ ಅವ್ರ ಮನೆಗೆ ಇವ್ರು ಹೋಗ್ತಾರೆ. ಅಂದ್ರೆ ಮಂಡ್ಯ ರಾಜಕಾರಣವನ್ನ ಕುಲುಗೆಡಿಸಿ ಕೆಡಿಸಿ ಎಲ್ಲಾ ರೀತಿಯ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥ ನಾಯಕರುಗಳು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಸುಮಲತಾ ಅವರು ಗೆದ್ದಾಗ ಇದೇ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದಲ್ಲಿ 4 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ಚಂದ್ರಶೇಖರ್ ಮತ್ತೆ ನರೇಂದ್ರ ಸ್ವಾಮಿ ಮಳವಳ್ಳಿ. ರಿಪೋರ್ಟ್ ಇದೆ. ಅಂದ್ರೆ ಸುಮಲತಾ ಅವರು ಗೆದ್ದಿದ್ದೆ ಇವರಿಂದ ಸ್ವಾಮಿ. ಇವ್ರು ಹೇಳ್ತಾರೆ ಸುಮಲತಾ ಅವ್ರಿಗೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ಬಿಟ್ರು, JDS ಮೋಸ ಮಾಡ್ಬಿಟ್ರು ಅಂತ. ಹಾಗಾದ್ರೆ ಮೈಸೂರಲ್ಲಿದ್ದಂತ ಕಾಂಗ್ರೆಸ್ ಅಭ್ಯರ್ಥಿಗೆ ಮೋಸ ಮಾಡಿದ್ರು JDS ನವರಲ್ವಾ? ಮೈಸೂರು ಅಭ್ಯರ್ಥಿ ಕೇಳಿದೀವಿ ನಾವು. ಆ ಕಾರಣಕ್ಕಾಗಿ ಮೈಸೂರಲ್ಲಿ ಮೋಸ ಮಾಡಿದ್ರು. ನಾನು ಹೇಳ್ತೀನಿ ಸರ್, ತುಮಕೂರಲ್ಲಿ ನಿಮ್ಮ JDS ಶಾಸಕರಿದ್ದಂತ ಯಾವ ಕ್ಷೇತ್ರದಲ್ಲೂ JDS ಶಾಸಕರ ಸನ್ಮಾನ್ಯ ದೇವೇಗೌಡರನ್ನ JDS ನವರು ಸೋಲಿಸಿದ್ರು. ಅಲ್ಲಲ್ಲ, 28 ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿದ್ರೂ ಸಹ ಚರ್ಚೆಗೆ ಮುನ್ನೆಲೆಗೆ ಬರುವಂತ ಕ್ಷೇತ್ರಗಳು ಇವೆ. ಇನ್ನು ಏನೇನು ಶಬ್ದಗಳು ಬರುತ್ತೋ, ಇನ್ನು ಯಾವ್ಯಾವ ಚರ್ಚೆಗಳು ಬರುತ್ತೋ ಕಾದ್ ನೋಡ್ಬೇಕು.